2021ರಲ್ಲಿ ಯಾರು ಸಿಎಂ ಆಗಿದ್ರಾಗ? ಯಡಿಯೂರಪ್ಪನವರು ಸಿಎಂ ಆಗಿದ್ರು. ಮಂತ್ರಿ ಯಾರಾಗಿದ್ರು? ಬಿಜೆಪಿಯವರೇ ಯುಡಿ ಮಂತ್ರಿ ಆಗಿದ್ರು. ಬಿಜೆಪಿಯವರೇ ಮೂಡ ಅಧ್ಯಕ್ಷರಾಗಿದ್ರು. ಏನಾದರೂ ಹಗರಣ ನಡೆದಿದ್ರೆ ಅದಕ್ಕೆ ಆಗಿನ ಮುಖ್ಯಮಂತ್ರಿಗಳು, ಆಗಿನ ನಗರಾಭಿವೃದ್ಧಿ ಮಂತ್ರಿಗಳು, ಆಗಿನ ಮೂಡ ಅಧ್ಯಕ್ಷರೇ ಕಾರಣ, ನಮ್ಮ ಮುಖ್ಯಮಂತ್ರಿಗಳು ಅಲ್ಲ. ನಮ್ಮ ಮುಖ್ಯಮಂತ್ರಿಗಳಿಗೆ ಕಾನೂನು ಬಾಹಿರವಾಗಿ ಅವರೇನು ಕೇಳಲಿಲ್ಲ. ಕಾನೂನು ಬಾಹಿರ ಅಂತ ಇವ್ರು ಕೊಡಬಾರ್ದಿತ್ತು. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ನೋಡಿ, ಈಗ ವಿಜೇಂದ್ರ ತಾಕೀತು ಮಾಡ್ತಿದ್ದಾರೆ, ಸವಾಲು ಹಾಕ್ತಿದ್ದಾರೆ ಸಿಬಿಐಗೆ ಈ ಪ್ರಕರಣವನ್ನ ಕೊಡಬೇಕು ಅಂತ ಹೇಳಿ. ಜೊತೆಗೆ ಇವತ್ತು ಸದನದಲ್ಲಿ ಈ ಬಗ್ಗೆ ಪಕ್ಕಾ ಕೌಂಟರ್ ಕೊಡ್ತಾರೆ ಅಂತ ಅನ್ಸುತ್ತಾ? ಯಾವ ರೀತಿ ಪ್ರಶ್ನೆಗಳನ್ನ ಮಾಡಬಹುದು? ಇದಕ್ಕೆ ಉತ್ತರ ಏನು ಕೊಡಬಹುದು ಸರ್ಕಾರ? ದಿವಿತ್, ಇವತ್ತು ಏನು ಬಿಜೆಪಿ ಮೊದಲ ದಿನದ ಅಧಿವೇಶನಕ್ಕೆ ಬಿಜೆಪಿ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರದ ವಿರುದ್ಧ ಪ್ರಮುಖ ಹಗರಣಗಳು ಏನಿದೆ, ಸಾಲು ಹಗರಣಗಳಿದೆ. ಅದರಲ್ಲಿ ಪ್ರಧಾನವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, ಮತ್ತೊಂದು ಏನು ಮೂಡ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಆಗಿರತಕ್ಕಂಥ ಒಂದು ಹಗರಣ ಏನಿದೆ, ಆ ಎರಡೂ ಕೂಡ ನನ್ನ ಪ್ರಧಾನ ವಿಚಾರವಾಗಿ ಇಟ್ಕೊಂಡು ಇವತ್ತು ಸರ್ಕಾರದ ವಿರುದ್ಧ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇನ್ನು ಕಳೆದ 15 ದಿನಗಳಿಂದ ಕೂಡ ಇದೇ ವಿಚಾರವಾಗಿ ಇಟ್ಕೊಂಡೇ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸ್ತಿದ್ರು. ಆದ್ರೆ ಈಗ ಕಾಲ ಕೂಡಿ ಬಂದಿರತಕ್ಕಂಥದ್ದು, ಅಂದ್ರೆ ಅಧಿವೇಶನದಲ್ಲಿ ಬಹಳ ಗಂಭೀರವಾಗಿ ಚರ್ಚೆಯನ್ನ ಮಾಡಿ ಸಂಪೂರ್ಣವಾಗಿ ವಿಚಾರಗಳು ಏನಿದೆ ವಿಚಾರಗಳನ್ನ ಸಂಪೂರ್ಣವಾಗಿ ಸದನದಲ್ಲಿ ಚರ್ಚೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಿಜೆಪಿ ಹಾಗೆ ಜೆಡಿಎಸ್ ಎರಡೂ ಕೂಡ ಜಂಟಿಯಾಗಿ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಅಂದ್ರೆ ಯಾವುದೇ ವಿಚಾರಗಳಾಗಿರ್ಲಿ, ಅಂದ್ರೆ ಪ್ರಮುಖವಾಗಿ ಏನು ಹಗರಣಗಳ ವಿಚಾರ ಇದೆ, ಈ ಹಗರಣಗಳ ವಿಚಾರಗಳನ್ನ ಪ್ರಧಾನ ವಿಚಾರವಾಗಿ ಆಯ್ಕೆ ಮಾಡಿಕೊಂಡು ಸಿಎಂ ಭೇಟಿ ಮಾಡಿದ್ದಾರೆ. ಶಾಸಕ ದದ್ದಲ್ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ದಾರೆ. ವಿಧಾನಸಭೆ ಮೊಗಸಾಲೆಯಲ್ಲಿರುವಂತಹ ಸಿಎಂ ಕಚೇರಿಯಲ್ಲಿ ಸಿಎಂ ಭೇಟಿ ಮಾಡಿ ಪ್ರಕರಣದ ಬಗ್ಗೆ ಸಿಎಂಗೆ ಮಾಹಿತಿಯನ್ನು ನೀಡಿದ್ದಾರಂತೆ ದದ್ದಲ್. ಜೊತೆಗೆ ಸ್ಪೀಕರ್ ಭೇಟಿ ಮಾಡಿದ್ದಾರಂತೆ ವಾಲ್ಮೀಕಿ ನಿಗಮದ ಅಧ್ಯಕ್ಷ ದದ್ದಲ್. ಸ್ಪೀಕರ್ ಕಚೇರಿಯಲ್ಲಿ ಅವರನ್ನ ಭೇಟಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರಂತೆ ಶಾಸಕ ದದ್ದಲ್. ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿದ್ರು. ಜೊತೆಗೆ ಇಡೀ ವಿಚಾರಣೆಗೂ ಕೂಡ ಹಾಜರಾಗದೆ ನೋಟಿಸ್ ಕೊಟ್ಟರು ಕೂಡ ಬರದೆ ಎಸ್ಕೇಪ್ ಆಗುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅವರ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್ ಕೂಡ ಮಾಡ್ತಾ ಇತ್ತು. ಕಾಣೆಯಾಗಿದ್ದಾರೆ ದದ್ದಲ್ ಅಂತ. ಈ ಬೆಳವಣಿಗೆಗಳ ನಡುವೆಯೇ ಇವತ್ತು ಅಧಿವೇಶನ ಇದೆ. ಈ ಅಧಿವೇಶನದ ಸಂದರ್ಭದಲ್ಲಿ ಶಾಸಕ ನಿಗಮ ಮಂಡಳಿ ಅಧ್ಯಕ್ಷ ದದ್ದಲ್ ಪ್ರತ್ಯಕ್ಷರಾಗಿದ್ದಾರೆ. ಪ್ರತ್ಯಕ್ಷರಾಗಿ ನೇರವಾಗಿ ಅವರು ಸೀದಾ ಮುಖ್ಯಮಂತ್ರಿಯನ್ನ ಭೇಟಿ ಮಾಡಿದ್ದಾರಂತೆ. ವಿಧಾನಸಭೆಯ ಮೊಗಸಾಲೆಯಲ್ಲಿರುವಂತಹ ಸಿಎಂ ಕಚೇರಿಗೆ ಹೋಗಿ ಸಿಎಂ ಅನ್ನ ಭೇಟಿ ಮಾಡಿ ಪ್ರಕರಣದ ಮಾಹಿತಿಯನ್ನ ನೀಡಿದ್ದಾರಂತೆ. ಜೊತೆಗೆ ಅದೇ ವಿಧಾನಸಭೆ ಮೊಗಸಾಲೆಯಲ್ಲಿರುವಂತಹ ಸ್ಪೀಕರ್ ಕಚೇರಿಗೂ ಕೂಡ ಭೇಟಿ ಕೊಟ್ಟು ಯುಟಿ ಖಾದರ್ನ್ನು ಕೂಡ ಭೇಟಿ ಮಾಡಿದ್ದಾರಂತೆ. ಇವರು ಹಿಂದೆ ಸಿಬಿಐ ಅನ್ಮೇಲೆ ಇವ್ರು ಯಾವಾಗ ಕೊಟ್ಟಿದ್ರು? ಇವ್ರ ಸರ್ಕಾರಗಳಿದ್ದಾಗ ಸಿಬಿಐ ಅನ್ಮೇಲೆ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಇದ್ರು. ನಮ್ಮ ಸರ್ಕಾರ ಇದ್ದಾಗ ನಾವು 7-8 ಕೇಸ್ಗಳನ್ನ ನಾವು ಸಿಬಿಐ ಕೊಟ್ಟಿದ್ದೀವಿ. ಇವ್ರು ಒಂದೇ ಒಂದು ಕೇಸ್ ಇವ್ರು ಸಿಬಿಐ ಇವ್ರು ಕೊಟ್ಟಿಲ್ಲ ಇವತ್ತು ದಿವಸ. ಈಗ ಸಿಬಿಐ ಬಗ್ಗೆ ಮಾತಾಡ್ತಾರೆ. ಈಗೇನಾಗಿದೆ ತಮ್ಗೆ ಗೊತ್ತಿದೆ, ಈ ಇಲೆಕ್ಟ್ರಲ್ ಬಾಂಡ್ಸ್ ನಲ್ಲಿ ಚಂದ್ರಚೂಡ್ ಅವರು ಮೊನ್ನೆ ಏನು ಈ ಇಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ಎನ್ಕ್ವೈರಿಗೆ ಇದು ಮಾಡಿದ್ರು. ಅವಾಗ ಎಲ್ಲ ಇವರು ಇಡಿ, ಸಿಬಿಐ, ಇನ್ಕಮ್ ಟ್ಯಾಕ್ಸ್ ಎಲ್ಲ ಇವರು ಹೂರಣ ಹೊರಗೆ ಬಿದ್ದಿದೆ. ಒಂದ್ ಕಡೆ ಇಡಿ ರೇಡ್ ಆಗ್ತದೆ, ಈ ಕಡೆ ಹಣ ಜಮಾ ಆಗ್ತದೆ, ಇಲೆಕ್ಟ್ರಲ್ ಬಾಂಡ್ ಖರೀದಿ ಆಗ್ತದೆ. ಒಂದ್ ಕಡೆ ಸಿಬಿಐ ಕೇಸ್ ಆಗುತ್ತೆ, ಇನ್ನೊಂದ್ ಕಡೆ ಹಣ ಇಲೆಕ್ಟ್ರಲ್ ಬಾಂಡ್ ಖರೀದಿ ಆಗ್ತದೆ. ಒಂದ್ ಕಡೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗ್ತದೆ, ಈ ಕಡೆ ಇಲೆಕ್ಟ್ರಲ್ ಬಾಂಡ್ಸ್ ಖರೀದಿ ಆಗ್ತದೆ. ಇದಕ್ಕೆ ಉತ್ತರ ಕೊಡ ಅಂತ ಹೇಳ್ರಿ ಅವ್ರ ವಿರೋಧ ಪಕ್ಷದವ್ರಿಗೆ. ಯಾಕೆ ಸಿಬಿಐ ರೇಡ್ ಆದ್ಮೇಲೆ, ಇಡಿ ರೇಡ್ ಆದ್ಮೇಲೆ, ಇನ್ಕಮ್ ಟ್ಯಾಕ್ಸ್ ರೇಡ್ ಆದ್ಮೇಲೆ ಇಲೆಕ್ಟ್ರಲ್ ಬಾಂಡ್ಸ್ ಯಾಕೆ ಖರೀದಿ ಮಾಡಿದ್ರು? ಇದು ದೇಶದ ಒಂದು ದೊಡ್ಡ ಹಗರಣ ಇಲೆಕ್ಟ್ರಲ್ ಬಾಂಡ್ಸ್. ಮತ್ತು ಅದೆಲ್ಲದಕ್ಕೂ ಕೂಡ ಸಾಕ್ಷಿ ಇದೆ, ಯಾವುದು ಕೂಡ ಮುಚ್ಚಿಮರೆ ಇಲ್ಲ, ಪ್ರೂಫ್ ಇದೆ. ಸಿಬಿಐ ರೇಡು, ಇಲೆಕ್ಟ್ರಲ್ ಬಾಂಡ್ಸ್. ನೋಡಿ, ಶಾಸಕ ದದ್ದಲ್ ಸಿಎಂ ಭೇಟಿಯಾಗಿರೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ನೋಡಿ, ಈಗ ದದ್ದಲ್ ಇಡಿ ವಿಚಾರಣೆ ಕಣ್ತಪ್ಪಿಸುವ ಅಥವಾ ಬಂಧನ ಭೀತಿಯಿಂದನೋ ಎಸ್ಕೇಪ್ ಆಗುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಈಗ ಅಧಿವೇಶನ ದಿನ ಭೇಟಿ ಕೊಟ್ಟಿದ್ದಾರೆ, ಸಿಎಂ ಅನ್ನ ಭೇಟಿ ಮಾಡಿದ್ದಾರೆ. ಏನ್ ಚರ್ಚೆ ಮಾಡಿರ್ಬೋದು? ಬಹಳ ಕುತೂಹಲ ಸುರೇಶ್.
ಎಸ್ ದಿವಿತ್, ಒಂದು ಅಧಿವೇಶನ ಆರಂಭ ಆಗೋದಕ್ಕೂ ಮುಂಚೆ ಶಾಸಕ ದದ್ದಲ್ ಅವರಿಗೆ ಬಂಧನದ ಭೀತಿ ಖಂಡಿತವಾಗ್ಲೂ ಇತ್ತು. ಆದರೆ ಅಧಿವೇಶನ ಯಾವಾಗ ಆರಂಭ ಆಯಿತು ಸದ್ಯಕ್ಕೆ ಸೇಫ್ ಅಂತ ಹೇಳ್ಬೋದು. ಯಾಕೆಂದರೆ ಇವತ್ತಿನಿಂದ 10 ದಿನಗಳ ಕಾಲ ಅಧಿವೇಶನ ನಡೀತಿರ್ತಕ್ಕಂಥ ಈ 10 ದಿನಗಳ ಕಾಲ ಒಂದು ರೀತಿಯಲ್ಲಿ ದದ್ದಲ್ ಸೇಫ್. ಯಾಕೆಂತಂದರೆ ಈ ಸಮಯದಲ್ಲಿ ED ಅವರಿರ್ಬೋದು ಅಥವಾ SIT ಅವರಿರ್ಬೋದು ಬಂಧನ ಮಾಡಬೇಕು ಅಂತ ಸಂದರ್ಭದಲ್ಲಿ ಆಗ ಸ್ಪೀಕರ್ ಅವರ ಅನುಮತಿ ಕಡ್ಡಾಯವಾಗಿ ತಗೋಬೇಕಾಗತ್ತೆ. ಈಗ ಸ್ಪೀಕರ್ ಅವರ ಅನುಮತಿಯನ್ನು ಪಡಿಬೇಕಂತಂದಾಗ ಸಹಜವಾಗಿ ಆಡಳಿತ ಪಕ್ಷದ ಶಾಸಕರು ಆಗಿರೋದ್ರಿಂದ ಇದು ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತಕ್ಕಂಥದ್ದು ಕೂಡ ಪ್ರಶ್ನೆಯಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಅವರ ಬಂಧನ ಸದ್ಯ 10 ದಿನದವರೆಗೆ ಇಲ್ಲ ಅಂತಕ್ಕಂಥದ್ದು, ಅಧಿವೇಶನ ಮುಗಿಯುವವರೆಗೂ ಸಾಧ್ಯತೆ ತೀರಾ ಕಡಿಮೆ ಆಗಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಶಾಸಕ ದದ್ದಲ್ ಅವರೇ ಹೇಳುವ ಪ್ರಕಾರ ನನಗೆ ಈವರೆಗೂ ಕೂಡ ED ಇಂದಾಗಲಿ ಅಥವಾ SIT ಇಂದಾಗಲಿ ಅಂದರೆ ಇವತ್ತು ಅಥವಾ ನಾಳೆ ಹಾಜರಾಗೋದಕ್ಕೆ ವಿಚಾರಣೆಗೆ ಯಾವುದೇ ನೋಟಿಸ್ ಅನ್ನು ಕೊಟ್ಟಿಲ್ಲ. ಸೊ ಹೀಗಾಗಿ ನಾನು ಹಾಜರಾಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಇನ್ನು ಈಗಷ್ಟೇ ಅಪ್ಡೇಟ್ ಅಂತಂದ್ರೆ ಜಸ್ಟ್ ಅಧಿವೇಶನಕ್ಕೆ ಈಗಷ್ಟೇ ಆಗಮಿಸಿರತಕ್ಕಂಥ ದದ್ದಲ್ ಅವರು ನೇರವಾಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಅವರನ್ನ ಭೇಟಿಯಾಗಿ ಅವರ ಕಚೇರಿಯಲ್ಲಿ ಕುಳಿತು ಪ್ರಕರಣದ ಕುರಿತಂತೆ ಈಗ ಏನಾಗಿದೆ ಮತ್ತೆ ಏನು ಆಗಬಹುದು ಅಂತಕ್ಕಂಥ ಸಾಧ್ಯತೆಗಳ ಬಗ್ಗೆನೂ ಕೂಡ ಮಾತಾಡತಕ್ಕಂಥ, ಅಂದ್ರೆ ಈಗ ED ಅವರ ವಿಚಾರಣೆ ಇರತಕ್ಕಂಥದ್ದು ಹಾಗೆ SIT ವಿಚಾರಣೆಯ ವೇಳೆ ಆಗಿರ್ತಕ್ಕಂಥದ್ದು ಏನಿದೆ ಇದೆಲ್ಲವನ್ನೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ವಿರೋಧ. ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜಭವನದ ಕದ ತಟ್ಟೋದಕ್ಕೆ ನಿರ್ಧಾರ ಮಾಡಿದ್ದೇವೆ ಅಂತ ಹೇಳಿ ಬಿಜೆಪಿ MLC CT ರವಿ ಈಗ ಹೇಳ್ತಿದ್ದಾರೆ. ಜೊತೆಗೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಮನವಿಯನ್ನ ಮಾಡಿಕೊಳ್ಳುತ್ತೇವೆ ಅಂತ ಹೇಳಿ ರಿಪಬ್ಲಿಕನ್ ಎಡಕ್ಕೆ ಬಿಜೆಪಿ MLC CT ರವಿ ಹೇಳಿಕೆ ಕೊಟ್ಟಿದ್ದಾರೆ. ಅದರ ಬಗ್ಗೆ ಇಂದು ನಮ್ಮ ಪಕ್ಷದ ಸಭೆಯಲ್ಲಿ ಸಮಾಲೋಚನೆಯನ್ನ ಮಾಡ್ತೀವಿ ಅಂತ ಹೇಳಿ CT ರವಿ ಹೇಳಿಕೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ವಾಲ್ಮೀಕಿ ಮತ್ತು ಮೂಡ ಹಗರಣ ಈಗ ಬಿಜೆಪಿ ಆಕ್ರೋಶಕ್ಕೆ ಕಾರಣಗೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸರ್ಕಾರದ ವಿರುದ್ಧ ಈ ಬಗ್ಗೆ ಮಾತಾಡೋಕೆ ಬಿಜೆಪಿ ಮುಖಂಡರಾದಂಥ CT ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ಹೋರಾಟ ಎಲ್ಲಿವರೆಗೂ ಇರುತ್ತೆ, ಏನಾಗ್ರಹ? ಅಲ್ರಿ, ಈಗ ಅಹಿಂದ ಹೆಸರಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದು ಅಹಿಂದ ಜನರ ಹಣನ ಲೂಟಿ ಹೊಡೆದ್ರೆ ಸರ್ಕಾರದ ಬೊಕ್ಕಸಕ್ಕೆ ಕನ್ನ ಹಾಕಿದರೆ ಸುಮ್ಮನೆ ಇರೋಕ್ಕಾಗತ್ತಾ? ಯಾರಿಗೆ ಸಿಟ್ಟು ಬರಲ್ಲ ಹೇಳಿ? ಈ ರೀತಿ ಸರ್ಕಾರದ ಬೊಕ್ಕಸಕ್ಕೆ ಕನ್ನ ಹಾಕಿ ಲೂಟಿ ಹೊಡೆಯೋ ಕೆಲಸ ಮಾಡಿದ್ರೆ ಸುಮ್ಮನೆ ಇರೋಕ್ಕೆ ಬರುತ್ತಾ? ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅಂದರೆ ಬಿಜೆಪಿ ಮತ್ತು JDS ಹೆಸರುಗಳು ಕೂಡ ಅಂದರೆ ಕಾಂಗ್ರೆಸ್ ಹೇಳ್ತಾರೆ ಅವರು ಕೂಡ ಒಂದಷ್ಟು ನಿವೇಶನಗಳಲ್ಲಿ ಇದ್ದಾರೆ ಅಂತ. ಎಲ್ಲವೂ ಸೇರಿ CBI ಆಗಲಿ ಅಂತ ಹೇಳ್ತೀರಾ? ಎಲ್ಲವೂ ಸೇರಿಸಿ CBI ತನಿಖೆ ಮಾಡಲಿ, ಯಾರು ಬೇಡ ಅಂತಾರೆ? ಈಗೇನು ಬ್ಲಾಕ್ ಮೇಲ್ ಮಾಡ್ತಿದ್ದಾರಾ? ಏನು ನಾನು ಸುಮ್ಮನಿರ್ತೀನಿ ನೀನು ಸುಮ್ಮನಿರುವನು ಅಂತ ನಾಟಕ ಆಡ್ತಿದ್ದಾರಾ? ಲೂಟಿ ಹೊಡಿಯೋಕೆ ಅವ್ರಿಗೆ ಲೈಸೆನ್ಸ್ ಕೊಟ್ಟಿರೋದು? ಕೇಳ್ರಿ ಅವರಿಗೆ, ಇದು ನೀವು ಸಮರ್ಥನೆ ಮಾಡ್ಕೊಳ್ಳೋ ರೀತಿನ ಅಂತ. ಸರ್ಕಾರದಲ್ಲಿ ನೀವಿರೋರು, ನೀವು ನಿಮ್ಮ ಮೇಲೆ ಕ್ರಮ ಆಗಲಿ. ಸರ್, ನಿವೃತ್ತ ನ್ಯಾಯಾಧೀಶ ತನಿಖೆ ಹೇಳಿದ್ದಾರೆ ಸರ್, ಅದಕ್ಕೆ ಹೇಳ್ತೀರಾ? ನಿವೃತ್ತ ನ್ಯಾಯಾಧೀಶ ತನಿಖೆ ಅಂತ ಹೇಳಿದ್ದಾರೆ, ಅದು ಒಂಥರ ಎಲ್ಲ ಸರೋಗುತ್ತೆ ಅನ್ಸುತ್ತಾ? ಕೆಂಪಣ್ಣ ಆಯೋಗದ ತನಿಖೆ ಏನಾಯಿತು? ರಿಡ್ಯೂ ಫಾದರ್ ಯಾರು? ವಾಸ್ ರಿಡ್ಯೂ ಫಾದರ್ ಏನಾಯ್ತು? ಅದು ಕೇಳಿ ಅವ್ರಿಗೆ. ಎಲ್ಲವನ್ನು ಸೇರಿಸಿ CBI ತನಿಖೆ ಆಗ್ರಹ ವ್ಯಕ್ತಪಡಿಸಲಿ, ಆದರೆ ಈ ಸಂಬಂಧಪಟ್ಟಂತೆ ಬ್ಲಾಕ್ ಮೇಲ್ ಮಾಡಬಾರ್ದು ಅಂತ ಹೇಳೋ ಮೂಲಕ ಕಾಂಗ್ರೆಸ್ಗೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ್ ಚಂದ್ರ, ರಿಪಬ್ಲಿಕ್ TV, ಬೆಂಗಳೂರು.